ಕ್ರೈಸ್ತ ಧರ್ಮಕ್ಕೆ ಮತಾಂತರವಾಗಿದ್ದವರನ್ನ ಘರ್ ವಾಪಸಿ ಮಾಡಿಸಿಕೊಳ್ಳಲಾಗಿದೆ. ವೆಂಕಟೇಶ್ ಎಂಬಾತನ ಕುಟುಂಬ ಹಿಂದೂ ಧರ್ಮಕ್ಕೆ ವಾಪಸ್ಸಾಗಿದೆ. ಯಾದಗಿರಿಯ ಗಿರಿನಗರ ಕಾಲೋನಿ ನಿವಾಸಿಗಳು ಇವರೆಲ್ಲ ಹಿಂದೂ ಧರ್ಮದಿಂದ ಕ್ರೈಸ್ತ ಧರ್ಮಕ್ಕೆ ಮತಾಂತರವಾಗಿದ್ರು. ಸುಳ್ಳು ಹೇಳಿ ಕ್ರೈಸ್ತ ಧರ್ಮಕ್ಕೆ ಇವರನ್ನ ಮತಾಂತರ ಮಾಡಲಾಗಿತ್ತು ಅನ್ನೋ ಆರೋಪ ಕೇಳಿಬಂದ ಬೆನ್ನಲ್ಲೇ ಇಡೀ ಕುಟುಂಬವನ್ನ ಇದೀಗ ವಾಪಸ್ ಹಿಂದೂ ಧರ್ಮಕ್ಕೆ ಸೇರ್ಪಡೆಗೊಳಿಸಿಕೊಳ್ಳಲಾಗಿದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ನಾಗರಾಜ್ ನೀಡ್ತಾರೆ. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಾಗರಾಜ್, ಕ್ರೈಸ್ತ ಧರ್ಮಕ್ಕೆ ಮತಾಂತರ ಆಗಿದ್ಯಾಕೆ? ಅದಾದ ನಂತರದಲ್ಲಿ ಮತ್ತೆ ಹಿಂದೂ ಧರ್ಮಕ್ಕೆ ವಾಪಸ್ ಆಗ್ಬೇಕು ಅನ್ನೋ ನಿರ್ಧಾರಕ್ಕೆ ಈ ಕುಟುಂಬ ಬಂದದ್ದು ಹೇಗೆ ವಿವರಿಸ್ತಾ ಹೋಗೋದಾದ್ರೆ? ಶ್ವೇತಾ, ಕಳೆದ ಕೆಲವು ವರ್ಷಗಳ ಹಿಂದೆ ಹಿಂದೂ ಧರ್ಮದಿಂದ ಯಾದಗಿರಿಯಲ್ಲಿ ಆ ಕ್ರೈಸ್ತ ಧರ್ಮಕ್ಕೆ ಮತಾಂತರವಾಗಿದ್ದ. ಇದಾದ ಬಳಿಕ ಆ ಕ್ರೈಸ್ತ ಧರ್ಮಕ್ಕೆ ಹೋದ್ಮೇಲೆ ಅಲ್ಲಿ ಆ ಒಂದು ಹೋಗಿದ್ದ ವೆಂಕಟೇಶ್ ಈತನಿಗೆ ಸಾಕಷ್ಟು ತೊಂದರೆಗಳಾಗ್ತಾ ಇದ್ವು. ಅಂದ್ರೆ ಆತನ ಕುಟುಂಬ ಆಗಿರ್ಬೋದು, ಮಕ್ಕಳಿಗೆ ಆಗಿರ್ಬೋದು, ಆ ಪದೇ ಪದೇ ಅನಾರೋಗ್ಯ ಆಗಿರ್ಬೋದು ಮತ್ತು ಸಾಕಷ್ಟು ತೊಂದರೆಗಳಾಗ್ತಾ ಇದ್ವು. ಅದು ಅಲ್ಲದೆ ಕೂಡ ಇವು ಆ ವೆಂಕಟೇಶ್ ಯಾದಗಿರಿಯಲ್ಲಿ ತಾನು ಆಂಜನೇಯ ದೇವರ ಒಂದು ಆರಾಧಕನಾಗಿರ್ತಾನೆ. ಆದ್ರೆ ಆಂಜನೇಯ ಕೂಡ ಅವನ ಕನಸಿನಲ್ಲಿ ಬಂದು ಪದೇ ಪದೇ ಕಿರಿಕಿರಿಯನ್ನ ಕೊಡ್ತಿರ್ತಾನಂತೆ. ಹೀಗಾಗಿ ಪುನಃ ಮತ್ತು ಕನಸಿನಲ್ಲಿ ಬಂದು ಆಂಜನೇಯ ನೀನು ಮತ್ತೆ ಪುನಃ ಬರಬೇಕು ಅನ್ನುವಂತ ಒಂದು ಸಂದೇಶವನ್ನ ಕೊಟ್ಟಿರ್ತಾನಂತೆ. ಅದಾದ ಬಳಿಕ ಆತ ಹೋಗಿ ಮೊದಲಿಗೆ ಬಜರಂಗ ದಳದ ಕಾರ್ಯಕರ್ತರನ್ನ ಸಂಪರ್ಕ ಮಾಡ್ತಾರೆ. ಬಜರಂಗ ದಳದ ಕಾರ್ಯಕರ್ತರು ಆ ವಿಧಿವಿಧಾನಗಳ ಮೂಲಕ, ಅಂದ್ರೆ ಹಿಂದೂ ಧರ್ಮದ ಆ ವಿಧಿವಿಧಾನಗಳ ಮೂಲಕ ಅದನ್ನ ಹಿಂದೂ ಧರ್ಮಕ್ಕೆ ನಿನ್ನೇನು ಈಗಾಗಲೇ ಬರಮಾಡಿಕೊಂಡಿರುವಂತದ್ದು. ಸ್ಮಿತಾ, ಧನ್ಯವಾದ ನಾಗರಾಜ್ ಮಾಹಿತಿಗಾಗಿ. ಕ್ರೈಸ್ತ ಧರ್ಮಕ್ಕೆ ಮತಾಂತರವಾಗಿದ್ದವರನ್ನ ಘರ್ ವಾಪಸಿ ಮಾಡಿಸಿಕೊಳ್ಳಲಾಗಿದೆ. ವೆಂಕಟೇಶ್ ಎಂಬಾತನ ಕುಟುಂಬ ಹಿಂದೂ ಧರ್ಮಕ್ಕೆ ವಾಪಸ್ಸಾಗಿದೆ. ಯಾದಗಿರಿಯ ಗಿರಿನಗರ ಕಾಲೋನಿ ನಿವಾಸಿಗಳು ಇವರೆಲ್ಲ ಹಿಂದೂ ಧರ್ಮದಿಂದ ಕ್ರೈಸ್ತ ಧರ್ಮಕ್ಕೆ ಮತಾಂತರವಾಗಿದ್ರು. ಸುಳ್ಳು ಹೇಳಿ ಕ್ರೈಸ್ತ ಧರ್ಮಕ್ಕೆ ಇವರನ್ನ ಮತಾಂತರ ಮಾಡಲಾಗಿತ್ತು ಅನ್ನೋ ಆರೋಪ ಕೇಳಿಬಂದ ಬೆನ್ನಲ್ಲೇ ಇಡೀ ಕುಟುಂಬವನ್ನ ಇದೀಗ ವಾಪಸ್ ಹಿಂದೂ ಧರ್ಮಕ್ಕೆ ಸೇರ್ಪಡೆಗೊಳಿಸಿಕೊಳ್ಳಲಾಗಿದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ನಾಗರಾಜ್ ನೀಡ್ತಾರೆ. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಾಗರಾಜ್, ಕ್ರೈಸ್ತ ಧರ್ಮಕ್ಕೆ ಮತಾಂತರ ಆಗಿದ್ಯಾಕೆ? ಅದಾದ ನಂತರದಲ್ಲಿ ಮತ್ತೆ ಹಿಂದೂ ಧರ್ಮಕ್ಕೆ ವಾಪಸ್ ಆಗ್ಬೇಕು ಅನ್ನೋ ನಿರ್ಧಾರಕ್ಕೆ ಈ ಕುಟುಂಬ ಬಂದದ್ದು ಹೇಗೆ ವಿವರಿಸ್ತಾ ಹೋಗೋದಾದ್ರೆ? ಶ್ವೇತಾ, ಕಳೆದ ಕೆಲವು ವರ್ಷಗಳ ಹಿಂದೆ ಹಿಂದೂ ಧರ್ಮದಿಂದ ಯಾದಗಿರಿಯಲ್ಲಿ ಆ ಕ್ರೈಸ್ತ ಧರ್ಮಕ್ಕೆ ಮತಾಂತರವಾಗಿದ್ದ. ಇದಾದ ಬಳಿಕ ಆ ಕ್ರೈಸ್ತ ಧರ್ಮಕ್ಕೆ ಹೋದ್ಮೇಲೆ ಅಲ್ಲಿ ಆ ಒಂದು ಹೋಗಿದ್ದ ವೆಂಕಟೇಶ್ ಈತನಿಗೆ ಸಾಕಷ್ಟು ತೊಂದರೆಗಳಾಗ್ತಾ ಇದ್ವು. ಅಂದ್ರೆ ಆತನ ಕುಟುಂಬ ಆಗಿರ್ಬೋದು, ಮಕ್ಕಳಿಗೆ ಆಗಿರ್ಬೋದು, ಆ ಪದೇ ಪದೇ ಅನಾರೋಗ್ಯ ಆಗಿರ್ಬೋದು ಮತ್ತು ಸಾಕಷ್ಟು ತೊಂದರೆಗಳಾಗ್ತಾ ಇದ್ವು. ಅದು ಅಲ್ಲದೆ ಕೂಡ ಇವು ಆ ವೆಂಕಟೇಶ್ ಯಾದಗಿರಿಯಲ್ಲಿ ತಾನು ಆಂಜನೇಯ ದೇವರ ಒಂದು ಆರಾಧಕನಾಗಿರ್ತಾನೆ. ಆದ್ರೆ ಆಂಜನೇಯ ಕೂಡ ಅವನ ಕನಸಿನಲ್ಲಿ ಬಂದು ಪದೇ ಪದೇ ಕಿರಿಕಿರಿಯನ್ನ ಕೊಡ್ತಿರ್ತಾನಂತೆ. ಹೀಗಾಗಿ ಪುನಃ ಮತ್ತು ಕನಸಿನಲ್ಲಿ ಬಂದು ಆಂಜನೇಯ ನೀನು ಮತ್ತೆ ಪುನಃ ಬರಬೇಕು ಅನ್ನುವಂತ ಒಂದು ಸಂದೇಶವನ್ನ ಕೊಟ್ಟಿರ್ತಾನಂತೆ. ಅದಾದ ಬಳಿಕ ಆತ ಹೋಗಿ ಮೊದಲಿಗೆ ಬಜರಂಗ ದಳದ ಕಾರ್ಯಕರ್ತರನ್ನ ಸಂಪರ್ಕ ಮಾಡ್ತಾರೆ. ಬಜರಂಗ ದಳದ ಕಾರ್ಯಕರ್ತರು ಆ ವಿಧಿವಿಧಾನಗಳ ಮೂಲಕ, ಅಂದ್ರೆ ಹಿಂದೂ ಧರ್ಮದ ಆ ವಿಧಿವಿಧಾನಗಳ ಮೂಲಕ ಅದನ್ನ ಹಿಂದೂ ಧರ್ಮಕ್ಕೆ ನಿನ್ನೇನು ಈಗಾಗಲೇ ಬರಮಾಡಿಕೊಂಡಿರುವಂತದ್ದು. ಸ್ಮಿತಾ, ಧನ್ಯವಾದ ನಾಗರಾಜ್ ಮಾಹಿತಿಗಾಗಿ. ಕ್ರೈಸ್ತ ಧರ್ಮಕ್ಕೆ ಮತಾಂತರವಾಗಿದ್ದವರನ್ನ ಘರ್ ವಾಪಸಿ ಮಾಡಿಸಿಕೊಳ್ಳಲಾಗಿದೆ. ವೆಂಕಟೇಶ್ ಎಂಬಾತನ ಕುಟುಂಬ ಹಿಂದೂ ಧರ್ಮಕ್ಕೆ ವಾಪಸ್ಸಾಗಿದೆ. ಯಾದಗಿರಿಯ ಗಿರಿನಗರ ಕಾಲೋನಿ ನಿವಾಸಿಗಳು ಇವರೆಲ್ಲ ಹಿಂದೂ ಧರ್ಮದಿಂದ ಕ್ರೈಸ್ತ ಧರ್ಮಕ್ಕೆ ಮತಾಂತರವಾಗಿದ್ರು. ಸುಳ್ಳು ಹೇಳಿ ಕ್ರೈಸ್ತ ಧರ್ಮಕ್ಕೆ ಇವರನ್ನ ಮತಾಂತರ ಮಾಡಲಾಗಿತ್ತು ಅನ್ನೋ ಆರೋಪ ಕೇಳಿಬಂದ ಬೆನ್ನಲ್ಲೇ ಇಡೀ ಕುಟುಂಬವನ್ನ ಇದೀಗ ವಾಪಸ್ ಹಿಂದೂ ಧರ್ಮಕ್ಕೆ ಸೇರ್ಪಡೆಗೊಳಿಸಿಕೊಳ್ಳಲಾಗಿದೆ.
ನೀರು ಚೆಲ್ತಾವ ತೆಳಗೆ ಈ ಕಡೆಯಿಂದ ಚೆಲ್ತಾವ ಸಾಕು ಗೊತ್ತು ವಿಷಯ ಗುಣ ಹಿಂದುಳಿದ ಗುರುವಿಗೆ ಜ್ಞಾನವೇ ಗತಿ ಎಂದು ಮನವೊಪ್ಪಿ ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ನಾಗರಾಜ್ ನೀಡ್ತಾರೆ. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಾಗರಾಜ್, ಕ್ರೈಸ್ತ ಧರ್ಮಕ್ಕೆ ಮತಾಂತರ ಆಗಿದ್ಯಾಕೆ? ಅದಾದ ನಂತರದಲ್ಲಿ ಮತ್ತೆ ಹಿಂದೂ ಧರ್ಮಕ್ಕೆ ವಾಪಸ್ ಆಗ್ಬೇಕು ಅನ್ನೋ ನಿರ್ಧಾರಕ್ಕೆ ಈ ಕುಟುಂಬ ಬಂದದ್ದು ಹೇಗೆ? ವಿವರಿಸ್ತಾ ಹೋಗೋದಾದ್ರೆ. ಸ್ಮಿತಾ ಕಳೆದ ಕೆಲವು ವರ್ಷಗಳ ಹಿಂದೆ ಹಿಂದೂ ಧರ್ಮದಿಂದ ಯಾದಗಿರಿಯಲ್ಲಿ ಆ ಕ್ರೈಸ್ತ ಧರ್ಮಕ್ಕೆ ಮತಾಂತರವಾಗಿದ್ದ. ಇದಾದ ಬಳಿಕ ಆ ಕ್ರೈಸ್ತ ಧರ್ಮಕ್ಕೆ ಹೋದ್ಮೇಲೆ ಅಲ್ಲಿ ಹೋಗಿದ್ದ ವೆಂಕಟೇಶ್ ಈತನಿಗೆ ಸಾಕಷ್ಟು ತೊಂದರೆಗಳಾಗ್ತಾ ಇದ್ವು. ಅಂದ್ರೆ ಆತನ ಕುಟುಂಬ ಆಗಿರ್ಬೋದು, ಮಕ್ಕಳಿಗೆ ಆಗಿರ್ಬೋದು, ಪದೇ ಪದೇ ಅನಾರೋಗ್ಯ ಆಗಿರ್ಬೋದು ಮತ್ತು ಸಾಕಷ್ಟು ತೊಂದರೆಗಳಾಗ್ತಾ ಇದ್ವು. ಅದಲ್ಲದೆ ಕೂಡ ಇವು ವೆಂಕಟೇಶ್ ಯಾದಗಿರಿಯಲ್ಲಿ ತಾನು ಆಂಜನೇಯ ದೇವರ ಆರಾಧಕನಾಗಿರ್ತಾನೆ. ಆದ್ರೆ ಆಂಜನೇಯ ಕೂಡ ಅವನ ಕನಸಿನಲ್ಲಿ ಬಂದು ಪದೇ ಪದೇ ಕಿರಿಕಿರಿಯನ್ನ ಕೊಡ್ತಿರ್ತಾನಂತೆ. ಹೀಗಾಗಿ ಪುನಃ ಮತ್ತು ಕನಸಿನಲ್ಲಿ ಬಂದು ಆಂಜನೇಯ ನೀನು ಮತ್ತೆ ಪುನಃ ಬರಬೇಕು ಅನ್ನುವಂತ ಒಂದು ಸಂದೇಶವನ್ನ ಕೊಟ್ಟಿರ್ತಾನಂತೆ. ಅದಾದ ಬಳಿಕ ಆತ ಹೋಗಿ ಮೊದಲಿಗೆ ಬಜರಂಗ ದಳದ ಕಾರ್ಯಕರ್ತರನ್ನ ಸಂಪರ್ಕ ಮಾಡ್ತಾರೆ. ಬಜರಂಗ ದಳದ ಕಾರ್ಯಕರ್ತರು ಆ ವಿಧಿವಿಧಾನಗಳ ಮೂಲಕ, ಅಂದ್ರೆ ಹಿಂದೂ ಧರ್ಮದ ಆ ವಿಧಿವಿಧಾನಗಳ ಮೂಲಕ ಅದನ್ನ ಹಿಂದೂ ಧರ್ಮಕ್ಕೆ ನಿನ್ನೇನು ಈಗಾಗಲೇ ಬರಮಾಡಿಕೊಂಡಿರುವಂತದ್ದು. ಸ್ಮಿತಾ, ಧನ್ಯವಾದ ನಾಗರಾಜ್ ಮಾಹಿತಿಗಾಗಿ. ಕ್ರೈಸ್ತ ಧರ್ಮಕ್ಕೆ ಮತಾಂತರವಾಗಿದ್ದವರನ್ನ ಘರ್ವಾಪಸಿ ಮಾಡಿಸಿಕೊಳ್ಳಲಾಗಿದೆ. ವೆಂಕಟೇಶ್ ಎಂಬಾತನ ಕುಟುಂಬ ಹಿಂದೂ ಧರ್ಮಕ್ಕೆ ವಾಪಸ್ಸಾಗಿದೆ. ಯಾದಗಿರಿಯ ಗಿರಿನಗರ ಕಾಲೋನಿ ನಿವಾಸಿಗಳು ಇವರೆಲ್ಲ ಹಿಂದೂ ಧರ್ಮದಿಂದ ಕ್ರೈಸ್ತ ಧರ್ಮಕ್ಕೆ ಮತಾಂತರವಾಗಿದ್ರು. ಸುಳ್ಳು ಹೇಳಿ ಕ್ರೈಸ್ತ ಧರ್ಮಕ್ಕೆ ಇವರನ್ನ ಮತಾಂತರ ಮಾಡಲಾಗಿತ್ತು ಅನ್ನೋ ಆರೋಪ ಕೇಳಿಬಂದ ಬೆನ್ನಲ್ಲೇ ಇಡೀ ಕುಟುಂಬವನ್ನ ಇದೀಗ ವಾಪಸ್ ಹಿಂದೂ ಧರ್ಮಕ್ಕೆ ಸೇರ್ಪಡೆಗೊಳಿಸಿಕೊಳ್ಳಲಾಗಿದೆ. ನೀರು ಚೆಲ್ತಾವ ತೆಳಗೆ ಈ ಕಡೆಯಿಂದ ಚೆಲ್ತಾವ ಸಾಕು ಗೊತ್ತು ವಿಷಯ ಗುಣ ಹಿಂದುಳಿದ ಗುರುವಿಗೆ ಜ್ಞಾನವೇ ಗತಿ ಎಂದು ಮನವೊಪ್ಪಿ ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ನಾಗರಾಜ್ ನೀಡ್ತಾರೆ. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಾಗರಾಜ್, ಕ್ರೈಸ್ತ ಧರ್ಮಕ್ಕೆ ಮತಾಂತರ ಆಗಿದ್ಯಾಕೆ? ಅದಾದ ನಂತರದಲ್ಲಿ ಮತ್ತೆ ಹಿಂದೂ ಧರ್ಮಕ್ಕೆ ವಾಪಸ್ ಆಗ್ಬೇಕು ಅನ್ನೋ ನಿರ್ಧಾರಕ್ಕೆ ಈ ಕುಟುಂಬ ಬಂದದ್ದು ಹೇಗೆ? ವಿವರಿಸ್ತಾ ಹೋಗೋದಾದ್ರೆ. ಸ್ಮಿತಾ ಕಳೆದ ಕೆಲವು ವರ್ಷಗಳ ಹಿಂದೆ ಹಿಂದೂ ಧರ್ಮದಿಂದ ಯಾದಗಿರಿಯಲ್ಲಿ ಆ ಕ್ರೈಸ್ತ ಧರ್ಮಕ್ಕೆ ಮತಾಂತರವಾಗಿದ್ದ. ಇದಾದ ಬಳಿಕ ಆ ಕ್ರೈಸ್ತ ಧರ್ಮಕ್ಕೆ ಹೋದ್ಮೇಲೆ ಅಲ್ಲಿ ಹೋಗಿದ್ದ ವೆಂಕಟೇಶ್ ಈತನಿಗೆ ಸಾಕಷ್ಟು ತೊಂದರೆಗಳಾಗ್ತಾ ಇದ್ವು. ಅಂದ್ರೆ ಆತನ ಕುಟುಂಬ ಆಗಿರ್ಬೋದು, ಮಕ್ಕಳಿಗೆ ಆಗಿರ್ಬೋದು, ಪದೇ ಪದೇ ಅನಾರೋಗ್ಯ ಆಗಿರ್ಬೋದು ಮತ್ತು ಸಾಕಷ್ಟು ತೊಂದರೆಗಳಾಗ್ತಾ ಇದ್ವು. ಅದಲ್ಲದೆ ಕೂಡ ಇವು ವೆಂಕಟೇಶ್ ಯಾದಗಿರಿಯಲ್ಲಿ ತಾನು ಆಂಜನೇಯ ದೇವರ ಆರಾಧಕನಾಗಿರ್ತಾನೆ. ಆದ್ರೆ ಆಂಜನೇಯ ಕೂಡ ಅವನ ಕನಸಿನಲ್ಲಿ ಬಂದು ಪದೇ ಪದೇ ಕಿರಿಕಿರಿಯನ್ನ ಕೊಡ್ತಿರ್ತಾನಂತೆ. ಹೀಗಾಗಿ ಪುನಃ ಮತ್ತು ಕನಸಿನಲ್ಲಿ ಬಂದು ಆಂಜನೇಯ ನೀನು ಮತ್ತೆ ಪುನಃ ಬರಬೇಕು ಅನ್ನುವಂತ ಒಂದು ಸಂದೇಶವನ್ನ ಕೊಟ್ಟಿರ್ತಾನಂತೆ. ಅದಾದ ಬಳಿಕ ಆತ ಹೋಗಿ ಮೊದಲಿಗೆ ಬಜರಂಗ ದಳದ ಕಾರ್ಯಕರ್ತರನ್ನ ಸಂಪರ್ಕ ಮಾಡ್ತಾರೆ. ಬಜರಂಗ ದಳದ ಕಾರ್ಯಕರ್ತರು ಆ ವಿಧಿವಿಧಾನಗಳ ಮೂಲಕ, ಅಂದ್ರೆ ಹಿಂದೂ ಧರ್ಮದ ಆ ವಿಧಿವಿಧಾನಗಳ ಮೂಲಕ ಅದನ್ನ ಹಿಂದೂ ಧರ್ಮಕ್ಕೆ ನಿನ್ನೇನು ಈಗಾಗಲೇ ಬರಮಾಡಿಕೊಂಡಿರುವಂತದ್ದು. ಸ್ಮಿತಾ, ಧನ್ಯವಾದ ನಾಗರಾಜ್ ಮಾಹಿತಿಗಾಗಿ. ನಾ